ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಒಂದು ಪವರ್ಫುಲ್ ಫರ್ಟಿಲೈಸರ್ನ ಸೇವಂತಿಗೆ ಗಿಡಗಳಿಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಹಾಕೋದು ಅಂತ. ಅವು ಮೊಗ್ಗಾದಾಗಲೇ ಒಣಗೋಗೋ ಚಾನ್ಸಸ್ಸು ಇರ್ತವೆ, ಹೂವು ಬಿಡೋದಿಲ್ಲ. ಒಂದೊಂದು ಹೂವು ಚೆನ್ನಾಗಿ ಬರಬೇಕು ಅಂದರೆ ಮತ್ತು ಗಿಡಗಳು ಚೆನ್ನಾಗಿ ಬೆಳಿಬೇಕು, ಹೂವು ಯಾವಾಗಲೂ ವರ್ಷ ಪೂರ್ತಿ ಹೂವು ಗಿಡದಲ್ಲಿ ಬರ್ತಾನೆ ಇರಬೇಕು ಅನ್ನಂಗಿದ್ರೆ ನಾನು ಹೇಳೋ ಒಂದು ಫರ್ಟಿಲೈಸರ್ನ ನೀವು ಹಾಕಿ ಖಂಡಿತವಾಗ್ಲೂ ಗಿಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಹೂವನ್ನು ಕೂಡ ತುಂಬ ಚೆನ್ನಾಗಿ ಬಿಡ್ತವೆ. ಒಂದು ಗಿಡನೂ ಕೂಡ ಹಾಳಾಗೋದಿಲ್ಲ. ನಾವು ಹಾಕಿದ ಗಿಡ ಪ್ರತಿಯೊಂದು ಕೂಡ ಚೆನ್ನಾಗಿ ಬೆಳೆಯುತ್ತೆ. ನೋಡಿ ನೀವೇನೆ, ನಾನು ಪ್ರತಿಯೊಂದು ವೀಡಿಯೋನು ಹೊಸ್ದಾಗಿ ಹಾಕ್ದಾಗಿಂದನೂ ಇಲ್ಲಿವರೆಗೂ ನಾನು ವೀಡಿಯೋ ಮಾಡಿ ಹಾಕ್ತಾನೇ ಇದ್ದೀನಿ. ಸೇವಂತಿಗೆ ಗಿಡನ ನಾನು ಯಾವ ರೀತಿ ಹಾಕಿದ್ದೆ, ಇವಾಗ ಯಾವ ರೀತಿ ಆಗ್ತಾಯಿದ್ದಾವೆ ಹೂವು, ಯಾವ ರೀತಿ ಹೂವು ಬಿಡ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ನಾನು ವೀಡಿಯೋನ ಡೈಲಿ ಮಾಡ್ತಾನೇ ಇದ್ದೀನಿ. ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ನಾನು ಇವಾಗ ಅಡುಗೆ ಅರಿಶಿಣ ಮತ್ತು ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಇದನ್ನು ನಾನು ಒಂದು ಬಕೀಟಲ್ಲಿ ಸ್ವಲ್ಪ ನೀರು ತೊಗೊಂಡಿದ್ದೀನಿ. ಅದಕ್ಕೆ ಸ್ಪ್ರೇ ಮಾಡೋ ಅಷ್ಟು ಗಿಡಗಳಿಗೆ, ನಾವು ಎಷ್ಟು ಗಿಡಗಳಿದ್ದಾವೆ ನೋಡು ಅಷ್ಟು ಗಿಡಗಳಿಗೆ ಸ್ಪ್ರೇ ಆಗುವಷ್ಟು ನೀರು ಮತ್ತು ನಾನು ಒಂದು 3 ಚಮಚದಷ್ಟು ಅಡುಗೆ ಅರಿಶಿನ ತೊಗೊಂಡಿದ್ದೀನಿ. ಇವಾಗ ಹಾಕ್ಕೊಳ್ತಾ ಇದ್ದೀನಿ ಆ ನೀರಿಗೆ. ಅದನ್ನು 3 ಸ್ಪೂನಷ್ಟು ನಾನು ಹಾಕ್ಕೊಳ್ತಾಯಿದ್ದೀನಿ. ನಿಮಗೆ ಕಮ್ಮಿ ಗಿಡಗಳಿದ್ದರೆ ಅದಕ್ಕೆ 1 ಸ್ಪೂನ್ ಆದರೂ ಸಾಕು. ಆ ಥರ ನಾವು ಗಿಡಗಳನ್ನ ನೋಡಿಕೊಂಡು ಈ ಥರ ಫರ್ಟಿಲೈಸರ್ನ ಮಾಡ್ಕೋಬೇಕು. ಹಾಗೆ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಈ ನಿಂಬೆಹಣ್ಣು ಕೂಡ ನಾನು ಇದಕ್ಕೆ ಹಿಂಡ್ಕೊಳ್ತಾ ಇದ್ದೀನಿ. ಈ ನೀರಿಗೆ ಅರಿಶಿಣ ಮತ್ತು ನಿಂಬೆಹಣ್ಣು ಈ ಎರಡನ್ನೂ ಮಿಕ್ಸ್ ಮಾಡಬೇಕು. ನಾವು ಒಂದು ನೀರಲ್ಲಿ ವಾಟರ್ ತೊಗೊಂಡಿರ್ತೀವಲ್ಲ, ನೀರನ್ನು ಬಕೆಟ್ಗೆ ಹಾಕ್ಕೊಂಡು ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡ್ತೀವಲ್ಲ, ಔಷಧಿ ಕ್ಯಾನ್ ಆದರೂ ಆಗಿರ್ಬೋದು, ಇಲ್ಲ ನಾವು ವಾಟ್ರ್ ಬಾಟ್ಲಲ್ಲಿ ಸ್ಪ್ರೇ ಮಾಡುವಂಥ ಬಾಟ್ಲಾದರೂ ಆಗಿರ್ಬೋದು, ಇದನ್ನು ಮಿಕ್ಸ್ ಮಾಡಿ ಆ ಬಾಟ್ಲಲ್ಲಿ ಹಾಕ್ಕೊಂಡು ನಾವು ಸ್ಪ್ರೇ ಮಾಡಬೇಕು. ಪ್ರತಿಯೊಂದು ಗಿಡಗಳಿಗೂ ಕೂಡ ನಾವು ಅದನ್ನು ಸ್ಪ್ರೇ ಮಾಡಬೇಕು. ನೋಡಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ, ಎರಡೂ ಮಿಕ್ಸ್ ಮಾಡಿಕೊಂಡು. ಈಗ ಒಂದು ವಾಟ್ರ್ ಬಾಟ್ಲು ಸ್ಪ್ರೇ ಮಾಡ್ತೀವಲ್ಲ ಆ ಥರ ವಾಟ್ರ್ ಬಾಟ್ಲಿಗೆ ನಾನು ತೊಗೊಂಡಿದ್ದೀನಿ. ನೋಡಿ ಯಾವ ರೀತಿ ಹಾಕ್ಕೊಂಡಿದ್ದೀನಿ ಅಂತ. ಇದನ್ನು ನಾವು ಪ್ರತಿಯೊಂದು ಗಿಡಗಳಿಗೂ ಕೂಡ ಇದನ್ನು ಸ್ಪ್ರೇ ಮಾಡೋದ್ರಿಂದ ಗಿಡಗಳು ಯಾವುದೂ ಒಣಗೋದಿಲ್ಲ ಮತ್ತು ಹೂವನ್ನು ಕೂಡ ತುಂಬ ಚೆನ್ನಾಗಿ ಬರ್ತವೆ. ಎಷ್ಟೋ ಜನಕ್ಕೆ ಹೇಳ್ತಾರೆ ಹೂವು ಅರ್ಧ ಅರಳುತ್ತೆ, ಇನ್ನು ಅರ್ಧ ಬರೋದೇ ಇಲ್ಲ ಮತ್ತು ಮೊಗ್ಗಲ್ಲೇ ಒಣಗೋಗ್ಬಿಟ್ಟಿರುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾರಲ್ಲ, ಅಂಥ ಗಿಡಗಳಿಗೆ ಇದು ಒಳ್ಳೆಯ ಫರ್ಟಿಲೈಸರ್ ಅಂತಲೇ ಹೇಳ್ಬೋದು. ಇದು ಅರಿಶಿನ ಮತ್ತು ನಿಂಬೆಹಣ್ಣು ಹಾಕಿರ್ತೀವಲ್ಲ ನಾವು, ಆ ಎರಡೂ ಇದು ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತವೆ ನಮ್ಗೆ. ಸೇವಂತಿಗೆ ಗಿಡಗಳಿಗೆ ಒಂದು ರೋಗನೂ ಕೂಡ ಹರಡಲ್ಲ. ಇದಕ್ಕೆ ಹುಳ ತಿನ್ನೋದಾಗಿರ್ಬೋದು, ಈ ಥರ ಗಿಡ ಚೆನ್ನಾಗಿ ಬೆಳವಣಿಗೆ ಆಗದೇನೆ ಇರಲ್ವಲ್ಲ ಆ ಥರ ಗಿಡಗಳಿಗೆ ಇದು ಒಳ್ಳೆಯೇ ಫರ್ಟಿಲೈಸರು. ಈ ಥರ ಸ್ಪ್ರೇ ಮಾಡಿ ನೋಡಿ. ಗಿಡಗಳಲ್ಲಿ ಯಾವುದೇ ತರಹ ಕಪ್ಪು ಹುಳಗಳೆಲ್ಲ ಬಂದಿರುತ್ತವೆ, ನಾನು ತೋರಿಸ್ತೀನಿ ನಿಮಗೆ ವೀಡಿಯೋದಲ್ಲಿ. ನಮ್ಮ ಗಿಡದಲ್ಲಿ ಒಂದೊಂದು ಕಪ್ಪು ಹುಳ ಬಂದಿದ್ದಾವೆ, ಅದನ್ನು ನಾನು ತೋರಿಸ್ತೀನಿ ಸ್ಪ್ರೇ ಮಾಡಬೇಕಾದ್ರೆ ಯಾವ ರೀತಿ ಬಂದಿದೆ ಅಂತ. ಆ ಥರ ಹುಳಗಳು ಕೂಡ ಬರೋದಿಲ್ಲ ನಾವು ಇದನ್ನು ಸ್ಪ್ರೇ ಮಾಡೋದ್ರಿಂದ. ನಿಂಬೆಹಣ್ಣು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತದೆ. ಅದು ಸೇವಂತಿಗೆ ಸಸಿಗಳಿಗಾಗಿರ್ಬೋದು, ನೀವು ಯಾವುದೇ ಹೂವಿನ ಗಿಡಕ್ಕಾದ್ರೂ ಈ ಥರ ಸ್ಪ್ರೇ ಮಾಡಿ. ಹೂವು ತುಂಬ ಚೆನ್ನಾಗಿ ಬರ್ತವೆ, ಗಿಡಗಳು ತುಂಬಾ ಚೆನ್ನಾಗಿರ್ತವೆ. ಮತ್ತು ವೈಟಾಗಿರ್ತಾವಲ್ಲ, ಒಂಥರ ಚುಕ್ಕಿ ಬಂದಿರೋದು, ಕಪ್ಪು ಹುಳಗಳು ಆ ಥರ ಎಲ್ಲ ಇರ್ತವೆ. ಯಾವುದೇ ತರಹ ಕ್ರಿಮಿಕೀಟಗಳು ಗಿಡಗಳಿಗೆ ಸೋಕೋದಿಲ್ಲ ಈ ಒಂದು ಫರ್ಟಿಲೈಸರ್ ಹಾಕೋದ್ರಿಂದ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಹಾಕಿರೋ ಗಿಡದಲ್ಲಿ ಒಂದು ಗಿಡದಲ್ಲಿ ಈ ಥರ ಕಪ್ಪು ಹುಳ ಬಂದಿದೆ ನೋಡಿ ಯಾವ ರೀತಿ ಆಗಿದೆ ಅಂತ. ಈ ಥರ ಕೂಡ ಬರೋದಿಲ್ಲ, ಅದು ಕೂಡ ಸತ್ತೋಗ್ಬಿಡುತ್ತೆ. ನಾವು ಬೇರೆ ಥರ ಔಷಧಿ ಹೊಡೆಯೋದ್ರ ಬದಲು ಈ ಔಷಧಿನ ನಾವು ಮನೆಯಲ್ಲೇ ಹೋಮ್ಮೇಡ್ ಥರ ಮಾಡಿಕೊಂಡು ಈ ಥರ ಸ್ಪ್ರೇ ಮಾಡೋದ್ರಿಂದ 15 ದಿನಕ್ಕೊಂದು ಸಲನಾಗಿರ್ಬೋದು, ಇಲ್ಲ 1 ತಿಂಗಳಿಗಾದರೂ ಒಂದು ಸಲನಾದರೂ ನಾವು ಈ ಥರ ಸ್ಪ್ರೇ ಮಾಡೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳಿತವೆ ಮತ್ತು ಹೂವನ್ನು ಕೂಡ ತುಂಬ ಚೆನ್ನಾಗಿ ಬರ್ತವೆ. ನಾವು ಪ್ರತಿಯೊಂದು ಗಿಡಗಳಿಗೂ ಕೂಡ ಇದನ್ನು ಸ್ಪ್ರೇ ಮಾಡ್ಬೋದು. ನಾನು ಎಲ್ಲ ಗಿಡಕ್ಕೂ ಇದನ್ನೇ ನಾನು ಸ್ಪ್ರೇ ಮಾಡೋದು. ಹೂವು ತುಂಬ ಚೆನ್ನಾಗಿ ಬರ್ತವೆ ಮತ್ತು ನಾನು ಹೊರಗಡೆಯಿಂದ ಔಷಧಿ ತರಿಸೋಲ್ಲ, ಏಕೆಂದರೆ ಮಧ್ಯದಲ್ಲಿ ಒಂದೊಂದು ತರಕಾರಿ ಗಿಡಗಳನ್ನೂ ಕೂಡ ಹಾಕಿದ್ದೀನಿ, ಸೊಪ್ಪು ಕೂಡ ಇದೆ. ಅದಕ್ಕೋಸ್ಕರ ನಾನು ಹೋಮ್ಮೇಡ್ ಔಷಧಿನೇ ಫರ್ಟಿಲೈಸರ್ನೇ ನಾನು ಯೂಸ್ ಮಾಡೋದು. ನೋಡಿ ನಾನು ಎಲ್ಲ ಪಾರ್ಟಲ್ಲೂ ಕೂಡ ಹಾಕಿದ್ದೀನಿ, ಅದಕ್ಕೂ ಕೂಡ ಇದನ್ನೇ ನಾನು ಯೂಸ್ ಮಾಡೋದು. ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.